ಲೇ ಸುಮ್ಮನೆ ನೀನು ಬಿಟ್ಟು ಈಗ ಬಂದು ನಡ್ರಿ ಕುತ್ಗಾರಿ ಒಳಗ ಅಂತ ಒಂದ್ಸರಿ ನೀರು ಕೊಟ್ಟು ಹೋದಾಕಿ ಏನೋ ಸುದ್ದಿಲ್ಲ ಸುಳುವಿಲ್ಲವ ಏನು ತೀರಾ ಮನೆ ಬಂದ್ರೆ ಹಿಂಗೆ ಏನೇ ಕಿಮ್ಮತ್ ಮಾಡೋದು ನನಗೇನು ಗೊತ್ತಲ್ಲ ಅಲ್ತಕ್ಕ ನಾನು ಮೊದಲು ಬಂದ್ರೆ ಅದಕ್ಕೆ ಮನೆಗೆ ಏನವ ಬಿಡಕ್ಕೆ ಬರೋಂಗಲ್ಲ ಅದೇನೋ ಅಂತಾರಲ್ಲ ಅಂಗಾಲಿ ಹೇಸ್ಕಿಲ್ಲ ಅಂತ ಕಳ್ಳಿ ನಾಚ್ಕಿಲ್ಲ ಅಂತ ಮತ್ತು ಮಗಳು ಬಂದು ಇಲ್ಲಿ ಹೊಕ್ಕಂದಳಲ್ಲವ ಆಕೆ ಸಲುವಾಗಿ ಬರ್ಬೇಕಾಗೈತಿ ಇಲ್ಲಾಂದ್ರೆ ಇವನ್ನ ಈ ಕಾಕ ಮುಸುಡಿ ಯಾವ ನೋಡ್ಕೈತೀನಿ ಕಾಕ ಅಲ್ಲವನ ಕಾಗೆ ಅಂತ ನಾನು ಅಲ್ಲಲ್ಲೇ ಸುಮ್ಮನೆ ಬೀಕ್ ತಿಲ್ಲಿದ್ರೆ ಏನಾತು ಮನ್ಯಾಗ ಹಂಗ ಮಗಳ ಅದಾಳವ ಮನೆ ಮಗಳ ಬೀಳಕ ಮತ್ತೆ ಮಂದಿ ಮನೆ ಅತ್ತೇನದೇನ್ರಿ ನಡಿ ಒಳ ರೂಮ್ನಾಗ ಹೋಗೋಣ ತಯಾರಾಗಂಗೆ ಹಾಕಿರ್ತಾಳ ನಾವು ಕೂಸು ಪಾಸು ಒಟ್ಟು ನೋಡಿ ಮಾತಾಡ್ಸೋಣ ಒಳ್ಳೆ ಯವ್ವ ಮೊದ್ಲ ಹರತ್ ನಾಯಿ ಮಾಡ್ದಂಗೆ ಮಾಡ್ಯಾಕ ಅದನ್ನ ಮೊದ್ಲ ಈಗ ಹೋಗಿ ಕೊನೆಗೆ ಮತ್ತೆ ಏನು ಮಾಡಿದ್ರೆ ನನ್ನ ಮೊಮ್ಮಗ ಏನಿಲ್ಲ ಅಂತಂದ್ರೆ ಏನು ಮಾಡಕ್ಕೆ ಹೋಗಿ ನಾ ಒಳ ಬರಲ್ವ ಬೇಕಾದ್ರೆ ನೀವು ಹೋಗಿ ಮಾತಾಡ್ಸ್ಕೊಂಬರ್ರಿ ನಾನು ಇಲ್ಲೇ ಕುಂತಿರ್ತಾನೆ ಆಕೆ ಕೂಸು ನನ್ನ ಕೈಯಾಗ ತಂದು ಕೊಟ್ರೆ ಮುದ್ದಾಡ್ತಾನೆ ಇಲ್ಲಪ್ಪ ಅಂದ್ರೆ ಏನು ನಮ್ಮ ಕರ್ತವ್ಯ ಬಿಡಕ್ಕೆ ಬರಂಗಲ್ಲ ಎಲ್ಲ ತಗೊಂಬಂದಾನೆ ಕೊಟ್ಟು ಹಂಗೆ ದೂರದ್ದ ನೋಡಿ ಹೋಗ್ತಾನಂತ ಅಲ್ಲಲ್ಲಿ ಮನಸ್ಸಾಗ ಅಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಮೊಮ್ಮಗ ಗಂಜಿ ತಗೊಂಡಿದ್ದಿ ಕೊಬ್ಬರಿ ಖಾರ ತಂದಿದ್ದಿ ಮತ್ತು ಏನು ಹಣ್ಣು ಹಂಪ್ಲ ತಗೊಂಡಿದ್ದಿ ಇಷ್ಟೆಲ್ಲ ತಗೊಂಡು ಬಂದು ತೋರಿಸಿದ್ರೆ ನೋಡ್ತೀನಿ ಇಲ್ಲಾದ್ರೆ ಹಂಗೆ ಹೋಗ್ತಾನೆ ಅಂತೆಲ್ಲ ಅಲ್ಲ ನನಗೇನು ಗೊತ್ತಾಗಂಗಿಲ್ಲ ಅಂತ ಮಾಡಿ ಏನ್ಲಿ ಅಂತಕ ಅದೆಲ್ಲ ನಿನಗೆ ಗೊತ್ತಾಕತಿ ಅವ್ರಿಗೆ ಗೊತ್ತಾಗಬೇಕಲ್ಲದು ಅಂದಂಗೆ ಎಲ್ಲರೂ ಆರಾಮದ್ರಿ ಅಕ್ಕರ ನಂದು ಅವಸರ ರೀ ತೊಟ್ಲ ಹಾಕಿ ಕಾರ್ಯಕ್ರಮ ಅಲ್ಲ ಇದೆಲ್ಲ ಅಲ್ಲಿ ಇಟ್ಕೊಂಡ್ಬಿಟ್ಟಾವೆ ಕಲ್ಯಾಣ ಮಂಟಪದಾಗ ಹಂಗಾಗಿ ಇಲ್ಲಿ ಮನೆಗೆ ಅವಸರ ಆಕತಿ ಆಮೇಲೆ ಜಾಗ ಒಂದು ಸಾಲದಲ್ರಿ ಬಂದು ಬಂದಾಗ ದೊಡ್ಡ ಬೇಕು ಅನಿಸ್ತೈತಿ ಕಾರ್ಯಕಟ್ಲೆ ಮಾಡಿದಾಗ ಜಾಗ ಮತ್ತು ನಡೆದಿಂದಾಗ ಸ್ವಚ್ಛ ಮಾಡ್ಕೊಳಕ್ಕೆ ಸಾಂದಿದ್ರೆ ಸಾಕು ಬಿಡು ಅಂತಂದು ಹಂಗೆ ಅನಿಸ್ತೈತಿ ಹ್ಞೂ ರೀ ನಾವೆಲ್ಲರೂ ಆರಾಮದೇ ಬಿಡ್ರಿ ಏನು ಬಿಡ್ರಿ ಮನೆ ನಮ್ದಿದ್ದಂಗನ ಇಲ್ಲಿದ್ರೇನು ಅಲ್ಲಿದ್ರೇನು ಸರಿ ತಗರಿ ಅಂದಂಗೆ ಒಟ್ಟು ಮೊಮ್ಮಗನ್ನಾರು ತೋರಿಸಿದ್ರೆ ಏನು ನೋಡ್ಬಿಡ್ತಿದ್ದೀವಿ ರೀ ಯಾಕ್ರಿ ಅಕ್ಕರ ಇಲ್ಲೇ ಮೊಮ್ಮಗನ ನೋಡಿ ಇಲ್ಲಿಂದಿತ್ತಾಗ ಊರಿಗೆ ಹೋಗ್ಬೇಕಂತ ಮಾಡಿರೇನು ನೀವು ಚಲೋ ನೋಡ್ರಿ ಹೆಸರು ಇಡಕ್ಕಂತ ಬಂದು ಹಿಂಗೆ ಮಾಡಿದ್ರೆ ಸರಿಯಾಗಲ್ಲ ನೋಡ್ರಿ ಇದು ಬರ್ರಿ ಎಲ್ಲರೂ ಅಲ್ಲೇ ಅದಾರ ಆಕಿನೂ ಅಲ್ಲೇ ಅದಾವ ಬರ್ರಿ ಮತ್ತೆ ಆಗಲ್ಲ ನಮ್ಮನ್ನ ಒಳಗಡೆ ಹೋಗ್ರಿ ರೆಡಿ ಆಗ್ತಾಳ ನಿಮ್ಮ ಮಗಳು ಅಂತಂದು ಹೇಳಿ ಒಳಗೆ ಕಳಿಸಿದ್ರಿ ಈಗ ನೋಡಿದ್ರೆ ಅಲ್ಲಿ ಕಲ್ಯಾಣ ಮಂಟಪದಾಗ ಅದಾಳ ಅಂತೀರಿ ಯಾಕ್ರಿ ನಮ್ಮ ಮಗಳು ನಮಗೆ ತೋರ್ಸಕ್ಕೆ ಮನಸ್ಸಿಲ್ಲ ಹೆಂಗ ನಿಮಗೆ ಹೌದಾ ಹಂಗನ್ನೆ ಏನ್ರಿಪ್ಪ ಯಾವ ಲಕ್ಷದಾಗ ಎದಕ್ಕನ್ನೆ ಏನ ಸರಿ ತಡ್ರಿ ಇಲ್ಲೇ ಇದ್ರೆ ಕರಿತೇನೆ ಇದು ಬ್ಯಾಗ್ ತಗರಿ ಅಕ್ಕರ ಇದ್ರಾಗ ಕೊಬ್ಬರಿ ಖಾರ ಹಣ್ಣು ಮತ್ತು ಹುಡುಗ ಗರಿಬಿ ಎಲ್ಲ ತಂದ ನೋಡ್ರಿ ಏನು ನನ್ನ ಮೊಮ್ಮಗನ ಇಷ್ಟು ಬೇಳೆ ಬೆಲ್ಲ ಹಾಕಿ ಕಮ್ಮಿಯಾಗಿದ್ದು ಅಂತ ಮಾಡಿದ್ರೇನು ಏನಾರ ಬೆಳ್ಳಿ ಬಂಗಾರ ಸಾಮಾನು ತಂಬರ್ತೀರೇನ ಅಂತ ಮಾಡಿರ್ತೀನಿ ನಾನು ಮತ್ತು ಅದನ್ನೇನು ಫೋನ್ ಹಚ್ಚಿ ಹೇಳೋದು ಅತ್ಲಾಗ ಹೆಂಗೆ ಮತ್ತು ಇಲ್ಲೇ ಅದಾಳ ನಾವು ಮಾಡ್ಸಿರಾತ ಅಂಥೇಳಿ ಸುಮ್ಮನೆ ಇದ್ದೆ ಆದ್ರೆ ನೀವೇನಾರ ಥರ ಪದ್ಧತಿ ತಂದಿರ್ತೀರಿ ಅಂತ ಮಾಡಿದ್ದು ಬಿಡು ಬೇರೆ ನೀವು ಇಟ್ಟು ಎರ್ಸ ಹಿಡ್ಕೊಂಬರ್ತೀರಿ ಅಂತ ಅನ್ಕೊಂಡದ್ದಲ್ಲ ಹಂಗೆ ಯಾಕಂತೀರಿ ತರ್ರಿ ಅಂತಂದು ಹೇಳ್ಬೇಕು ಏನೋ ಅದು ಒಂದು ರೈತಿರ್ತೈತಿ ತರ್ಬೇಕು ಅನ್ನೋದು ಐತಿಲ್ಲ ನಿಮಗೆ ಅಂದ್ರೆ ಏನು ಅದಕ್ಕೆ ಮರ್ಯಾದೆನೇ ಇಲ್ಲನ ಅಜ್ಜ ಅಮ್ಮ ಅದರಿಗೆ ಹಂಗೆ ಅನ್ನೋಕೋದ್ನೇ ರೀ ನಾನು ಏನೋ ಬಾಯ್ತೈತೆ ಬಂತು ನೀವು ಪಾಪ ನಿಮಗೇನು ಕಮ್ಮಿ ಆಗೈತೆ ಬಿಡ್ರಿ ತಂದಿರ್ತೀರಿ ಮೊಮ್ಮಗ ತರದೇನು ಮಾಡ್ತೀರಿ ಕೂತ್ಕರಿ ಪಲ್ಲವಿನ ಕರಿತೇನೆ ಪಲ್ಲವಿ ಹುಡುಗನ ಕರ್ಕೊಂಬಾರ ಎಷ್ಟರ ಸೊಕ್ಕಿರ್ಬೇಕು ನೋಡ್ಲಿ ನಿಮ್ಮ ಬಿತ್ತಿ ಮೊದಲು ಮೊಮ್ಮಗನ ತೋರಿಸಲ್ಲ ಏನು ತಂದಿರಿ ಅಂತ ಈಕಿನ್ನ ಬೇರೆ ಆಗ್ಬಿಡು ಬರೀ ರೊಕ್ಕ ಅಂತಾರ ಜನ ಅಂತ ಏನು ಸಿನಿಮಾಗಿಲ್ಲ ರೊಕ್ಕ ಇವ್ರ ಕಂಡಾರ ಅನ್ನಂಗೆ ಮಾಡ್ತಾರೆ ತಗೊಳ್ರಿ ಐತಿರಿ ಪಾಪನ ಅವ ದೊಡವ ಆರಾಮದಿರಿ ಹ್ಞೂನವ ಆರಾಮದ ನೋಡು ನೀ ಆರಾಮದೇ ಅಲ್ಲ ನಿನ್ನ ಮಗ ನೋಡಿ ನಮ್ಮನ್ನು ಕರೆಸ್ಕೊಂಡ ಬಿಟ್ಟ ಅಂತ ಹೌದು ಮತ್ತೆ ನನ್ನ ಮಗ ಇದ್ದಲ್ಲಿ ನೀವು ಬರಬೇಕು ನೀವು ಇದ್ದಲ್ಲಿ ನನ್ನ ಮಗ ಬರ್ತಾನೇನ ಆಗ್ಬಿಡವ ನಿನ್ನ ಮಗಂದ ಹೆಚ್ಚಾಗಲಿ ಏನಾತು ನಮಗೇನು ಖುಷಿನ ಏನು ತಗೊಳ್ರಿ ಬೀಗ್ರ ನೋಡ್ರಿ ಮೊಮ್ಮಗನ ಹೆಂಗದಾನ ಹುಲಿ ಆಗ್ಯಾನ ನೋಡ್ರಿ ನನ್ನ ಮೊಮ್ಮಗ ಅಲ್ಲ ಕಳ್ಳ ಓನ ಯಾರು ಬಂದಾರ ಅಂತ ನೋಡಕತ್ತೀಯ ಪಲ್ಲವಿ ಬಡ ಹುಡುಗನ ರೆಡಿ ಮಾಡ್ಕೊಂಡು ನೀನು ಚಲೋ ಸೀರೆ ಉಟ್ಕೊಂಡು ನಡೆದು ಬಿಡು ಬಡ ಅಲ್ಲಿಗೆ ಮತ್ತೆ ಹೆಸರು ಇಡಕ್ಕೆ ಟೈಮ್ ಆಕತ್ತೆ ಹ್ಞೂ ರೀ ಅತ್ತೀರ ಅವ್ರಿಗೆ ಸ್ವಲ್ಪ ಚಾನರ ಇಲ್ಲ ಮಜ್ಜಿಗೆನಾರ ಏನಾರ ಮಾಡಿಕೊಟ್ಟು ಆಮೇಲೆ ರೆಡಿ ಆಕಂತ ಹೇಳ್ರಿ ನಾನು ಅಯ್ಯ ಮತ್ತೆ ಅದನ್ನ ಏನೇನ್ರಿ ಎದಕ್ಕೆ ಮಾಡ್ಕೊಂತ ನಿಲ್ತಿದ್ದಿ ಹೊತ್ತಕತಿ ಅಲ್ಲಿಗೆ ಕರ್ಕೊಂಬ ಅಲ್ಲೆಲ್ಲ ಐತೆ ಅಲ್ಲೇ ಕುಡಿತಾರೆ ಏನು ಹಾಲ ಊಟದ ಹೊತ್ತ ಆತು ಇನ್ನೊಂದು ಅರ್ಧ ತಾಸು ಬಿಟ್ಟು ಊಟನ ಮಾಡಿಬಿಡ್ತಾರೆ ಒಟ್ಟು ಹೆಸರು ಇಡೋದಾಗತ್ತೇನು ಸರಿ ತಗೊಳ್ರಿ ಸರ್ ಇದೀನಾ ಪಲ್ಲವಿ ನಿನ್ನ ಮಗ ನಮ್ಮನ್ನು ನೋಡ್ಕೊಂಡು ನೋಡಿದ್ರೂ ಯಾಕೆ ಸಿಟ್ಟಿಲ್ಲ ಅದನವ ಯಾಕೆ ಸಿಟ್ಟು ಬಂದೈತೆ ನೋಡು ಹಂಗೆಲ್ಲ ಏನಿಲ್ಲ ದೊಡವ ಮಕ್ಕಂಡದ್ದ ಜುಲ್ಮೇಲೆ ಎರಿಸ್ಕೊಂಡ್ ಬಂದನಲ್ಲ ಅದಕ್ಕೆ ಹಂಗೆ ನೋಡಕತ್ತಾನವ ಸ್ವಲ್ಪ ನಿದ್ದೆ ಹರಿತಂದ್ರೆ ಆಮೇಲೆ ಆಡಕತ್ತಾನ ಹೌದನವ ನಾನಿಲ್ಲೇ ನಮ್ಮನ್ನು ನೋಡೇ ಸಿಟ್ಟು ಮಾಡ್ಕೊಂಡ ನಿನ್ನ ಮಗ ಅಂತ ಮಾಡಿದ್ದೆ ಸರಿ ತಗೋ ಹೋಗಿ ಇನ್ನೊಂದು ಗಳಿಗೆ ಮಂಗಿಸ್ಬೇಕಾರೆ ಪಲ್ಲವಿ ಬಂದ್ರೆ ಅವ್ರನ್ನ ದೊಡ್ಡವ್ರನ್ನ ಅಲ್ಲಿ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಹೋಗ್ಬಿಡ್ರಿ ನಾನು ಸ್ವಲ್ಪ ಪಾಪನ್ ರೆಡಿ ಮಾಡ್ತೇನೆ ಆಮೇಲೆ ಬರ್ತಾನೆ ಅಂತಾನ ಓ ಅತ್ತಿಯರ ಆರಾಮದಿರಿ ಅತ್ತಿಯರ ಮಾವರು
ಬರಲಿಲ್ಲೇನ್ರಿ? ಹ್ಞೂನಪ್ಪ ಆರಾಮದೇವಿ. ನಿಮ್ಮ ಮಾವರು ನೀವೇ ಹೋಗಿ ಬರ್ರಿ, ಇನ್ನೊಂದ್ಸಲ ಯಾವಾಗ ನಾ ಬರ್ತೀನಿ ಅಂದ್ರೆ ಅದಕ್ಕೆ ನಾವಷ್ಟೇ ಬಂದೇವಪ್ಪ. ಹಂಗೆ ಭಾಗ್ಯ ದೊಡ್ಡವ್ರಿಗೆ ಹೇಳಿ ಬಂದಿದ್ದು ಬರಕ್ಕೆ. ಬಂದಿಲ್ಲೇನ್ರಿ ಅವ್ರು ನಿಮ್ಮ ಜೊತೆಗೆ? ಇಲ್ಲಿ ತೆಗಿಯಪ್ಪ, ಅವ್ರೇ ನನ್ನ ಜೊತೆ ಬರಲಿಲ್ಲ. ನಾನು ಕರೆದೆ, ನೀವು ಹೋಗಿರತ್ತಿಗೆಮ್ಮ, ನಾ ಎಲ್ಲ ಆಮೇಲೆ ನೋಡ್ತಾನೆ, ಬರೋದಾದ್ರೆ ಬರ್ತಾನೆ ಅಂತ ಅಂದ್ಲು. ಏನು ಮಾಡ್ತಾಳೆ ಏನಪ್ಪ ಗೊತ್ತಿಲ್ಲ. ಹಂಗಂದ್ರೇನು ಅತ್ತೆ, ನಾನು ಮಾತಾಡಿಬಿಡು ಫೋನ್ಯಾಗ, ಮತ್ತು ಮಾದೇವಿನ ಕರ್ಕೊಂಬರ್ರಿ, ಹೆಸರಿಡಕ್ಕೆ ಬೇಕಾಕತ್ತೈತಿ ಅಂತ ನಂದೆ. ಹ್ಞೂನವ ಬರ್ತಾನೆ ತಗ, ಮತ್ತು ಸ್ವಾದ್ರತ್ತಿಕಿ ಬರ್ತಾಳ, ಬರ್ದೇನು ಮಾಡ್ತಾಳ ಅಂತ ಅಂದಿದ್ಲು. ಮತ್ತು ನಾ ಬಂದಿರ್ಬೋದು ಬಿಡು ಅಂತ ಮಾಡಿದ್ದೆ. ಅಲ್ಲ, ಎಷ್ಟು ಶಾಣಕ್ಕಿದೆ ನೀನು. ನಿಮ್ಮ ಭಾಗ್ಯ ಅತ್ತಿ ನೀವು ಫೋನ್ ಮಾಡಿ ಬಾ ಎತ್ತಿ ಮಗಳು ಕರ್ಕೊಂಡ ಅಂದ್ರೆ ಆಕೆ ಹೆಂಗೆ ಬರ್ತಾಳ? ಆಕೆ ಗಂಡ ಮನೆಯಾಗ ಇರಾಕಿವ. ಆ ಮುದ್ಕ ಹೋಗ್ಕರಿ ಫೋನ್ ಮಾಡಿ ಹಿಂಗಿಲ್ಲ ಫೋನ್ ಏನು ನೀವಾಗ ಸ್ವಂತ ಹೋಗಿ ಯಾರ ಕಳಿಸ್ಕೊಡ್ರಿ ಹಿಂಗೆ ಅಂತ ಅನ್ನೋದಾದ್ರೆ ಕಳಿಸ್ತಿದ್ರು ಅವರು. ತೀರ ಇಲ್ಲ ಅಂತಂದ್ರೆ ಏನ್ರಿ ಹೆಸರಿಡಕ್ಕಾಗೇನ ನೀವಂತ ಸುಮ್ಮನೆ ಫೋನ್ನೇ ನಾನು ಆಕೆ ಹೇಳಿದೆ, ಈಕೆ ಹೇಳಿದೆ, ಗುಡ್ಗೆ ಹೋಗೋರು ಮುಕ್ಕಳ ಕೂಡ್ಗಲ್ ಇಟ್ಟು ಕಳ್ಸರ ಇದ್ದಂಗೆ ಅದ್ರಿ ನೋಡು. ಹಂಗೆ ಮಾಡ್ಬೇಕತ್ತೇನು ರೀ? ನನಗೆ ಗೊತ್ತನ ಆಗಲಿಲ್ಲ ರೀ. ಅಪ್ಪಾಜಿ ಈಕೆ ನಿಮ್ಮ ದೊಡ್ಡವನ್ನ ಅಷ್ಟು ಕರಿ ಅಂತಂದ್ರೆ ಆಕೆ ಹಿಂಗೆ ಕರೆದು ನಾನು ದೊಡ್ಡವಾಗ, ಮತ್ತು ಆಕೆಗೇನು ಹೇಳಿದ್ವಿ ಹಿಂಗೆ ಅಕ್ಕನ ಕರ್ಕೊಂಬಾರವಾ ಅಂತಂದು. ಒಂದು ಹೆಜ್ಜೆಗೆ ಹೋಗಿ ಬಂದುಬಿಡ್ಲೇನು ರೀ ಅತ್ತೀರ? ಅಲ್ಲಪ್ಪ, ಈಗ ಕಾರ್ಯ ಇಟ್ಕೊಂಡು ನೀನು ಅಲ್ಲಿ ಹೋಗ್ತಾನೆ ಅಂದ್ರೆ ಇಲ್ಲೇ ಮಾಡೋರು ಬೇಕಾ ಓಡಾಡಿ? ಏನು ನಿಮ್ಮ ಅಪ್ಪರ ಕಡೆದ್ದು ಹಾಕತ್ತೇನು? ಮತ್ತು ಇಲ್ಲಿ ಬಿಟ್ಕೊಂಡು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಆಮೇಲೆ ಒಂದು ಮಾತು ಅನ್ನಿಸ್ಗೆ ಹೋಗಕತ್ತೈತೆ ನೋಡು. ಬ್ಯಾಡ ತಗ, ಈಗ ಹೆಂಗೈತೆ ಹಂಗೆ ಮಾಡಿ ನೋಡೋಣಂತ. ಬೇಕಾದ್ರೆ ಒಂದು ಫೋನ್ ಮಾಡಿ ಮಾತಾಡು, ಏನು ಹೇಳ್ತಾರೆ ಗೊತ್ತಾಕತಿ. ಅಲ್ಲ ತಗ, ಅತ್ತೆ ಮನೆ ಸಸಿ ಆಕಿ ಹೆಂಗೆ ಕಳಿಸ್ತಿದ್ದಾರೆ ಒಂದು ಬೇರೆ ಒಂದು ಫೋನಿನ ಮ್ಯಾಗ. ಏನೋ ಹೌದು ಬಿಡಪ್ಪ, ಮುಂಚೆ ಹೋಗಿ ಹೇಳಿ ಬಂದಾರ ಮನೆ ತನಕ ಅಂದ್ರೆ ಸಹಿ. ಆಗ ನಿಂತು ಕಾಲ ಮೇಲೆ ಹೊಂಟು ಬರ್ರಿ ಅಂದ್ರೆ ಅವ್ರೇನು ಕೆಲಸ ಇಲ್ಲ, ಕಾಯ್ಕೊಂತ ಕುಂತಿರ್ತಾರೇನು? ಮುಲ್ಕೋಕ ಕಡೆಗೆ ಬಾಯಿ ಬನ್ನ ಬೈಸ್ಕೊಂತಾರೆ ನೋಡಿ ಅಷ್ಟೇ ಇವರು. ಬೈದ್ರೆ ಬೈವಲ್ರಕ್ಕ. ನನಗೆ ನನ್ನ ಪಾಪುಗೆ ಯಾವ ಸಂಬಂಧಗಳು ದೂರ ಆಗಬಾರ್ದು. ಇರಕ್ಕೆ ಸ್ವಾದ್ರತೆ ಅಂತಂದು ಆಕೆ ನಮ್ಮ ಅಕ್ಕ ಒಬ್ಬಾಕಿನ ಆಕೆನ ಕರ್ದಾಗ ಕರಿತೀನಿ ನಾನು ಫೋನ್ ಮಾಡಿ. ಬೈದ್ರೆ ಬೈಲಿ, ನಾ ಬೈಸ್ಕೊಳಕ್ಕೆ ತಯಾರದಾನೆ. ನಿನ್ನ ಇಷ್ಟನಪ್ಪ, ಹೆಂಗಾರ ಮಾಡಿ ಹೇಳೋದಂತ ಹೇಳೇವಿ ನಾವು. ಪಲ್ಲವಿ ಮಾದೇವಕ್ಕಗೆ ಫೋನ್ ಮಾಡ್ಕೊಂಡು ನಾನು ಊರಿಗೆ ಹೋಗಿ ಕರ್ಕೊಂಬಂದ್ಬಿಡ್ತಾನೆ ಈಕೆನ. ಅವು ಏನಾರು ನಾನು ಕೇಳಿಲ್ಲ ಅಂದ್ರೆ ಇಲ್ಲೇ ಏನೋ ತರಕ್ಕೆ ಹೋಗ್ಯಾರ, ಏನೋ ಬೇಕಿತ್ತಂತ ಮಾರ್ಕೆಟ್ಗೆ ಹೋಗ್ಯಾರ, ಹಂಗೆ ಒಟ್ಟು ಏನಾರ ಒಂದು ಹೇಳ್ಕೊಂತ ಹೇಳಿಬಿಡು ಅಷ್ಟೆ. ಇದನ್ನ ಹಿಂಗೆ ಕರ್ಕೊಂಬರಕ್ಕೆ ಹೋಗ್ಯಾರ ಅಂತಲೇ ಹೇಳಕ್ಕೆ ಹೋಗ್ಬೇಡ. ನಾವು ಹೊಳ್ಳಿ ಬಂದು ಎಲ್ಲ ಹೋಗಿ ಹೇಳ್ತಾನೆ ಉತ್ತರನ, ನೀ ಏನು ಹೇಳಕ್ಕೋಗ್ಬೇಡೇನ? ಸರಿ ತಗರಿ, ನೀವೆಲ್ಲ ನನ್ನ ಮಾತು ಕೇಳ್ತೀರಿ. ಹೋಗಿ ಬರ್ರಿ. ಅವ ದೊಡ್ಡವ ಒಳಗೆ ಬರ್ರಿ. ಮಕ್ಕ ಈಗ ತಗೊಂಡು ಬೇರೆ ಸೀರೆ ಉಟ್ಕೊಂತೀರನ? ರೆಡಿ ಆಗಿ ನಾವು ಅಲ್ಲಿ ಕಲ್ಯಾಣ ಮಂಟಪಕ್ಕೆ ಹೋಗೋಣಂತ. ಇಲ್ಲವ ಇವ ಮತ್ತೇನು ರೆಡಿ ಆಗದ? ನಿಮ್ಮ ಮಗ ಮನಸ್ಸಿದ್ರೆ ಹಿಂಗೆ ಹ್ಞೂ ಅನ್ಲಿ, ಇಲ್ಲ ಅಂದ್ರೆ ಬೇಡ ಅಂದ್ರೆ ಬಿಡವಲ್ಲ ನಕ್ಕ. ನಾವೇನು ರೆಡಿ ಪಡಿ ಆಗಾರಲ್ಲ ಬಿಡುತ್ತಾಯಿ. ದೊಡ್ಡವ ನೀವು ಹೆಂಗಿದ್ರೆ ಇಷ್ಟನ ನನ್ನ ಮಗ ನೀವು. ಇವತ್ತು ಹೆಸರಿಡಕ್ಕೆ ಹೋಗ್ಬೇಕಂತ್ರಿ. ನಮ್ಮ ತಮ್ಮ ಕರೆಯಕ್ಕೆ ಬರ್ತಾನವ, ನಿಮ್ಮ ಅತ್ತೆಯರಿಗೆ ರೆಡಿ ಆಗಕ್ಕೆ ಹೇಳು ಅಂತ ನಂದ. ಅದಕ್ಕೆ ಬರ್ರಿ ಅತ್ತೆಯರು ಹೋಗಿ ಬರೋಣ. ಏನು ಹೆಸರಿಡಕ್ಕೆ? ಯಾರು ತಮ್ಮ? ಯಾರಿಗೆ ಹೇಳೋಣ? ಈಗ ಹಂಗೆ ನಿಂತು ಕಾಲ ಮೇಲೆ ಹೋಗ್ಬೇಕಂದ್ರೆ ಯಾಕೆ ಮನ್ಯಾಗ ಹಿರಿಯಕ್ಕೆ ನಾವು ಬೇಕದ ನೀವು ನನಗೆ ಫೋನ್ ಮಾಡಿ ಹೇಳ್ಬೇಕನ್ನೋದು ಏಟು ಇಲ್ಲನ. ನೀವು ಮಾತಾಡ್ಕೊಂಡು ನೀವು ಹೊಂಟು ನಿಂತು ಬಿಡ್ರಿ. ಮತ್ತು ನಂದೇನೈತೆ ಕೇಳೋ ಅಂತದು. ಹೋಗು, ನಿಮ್ಮ ತಮ್ಮ ಕರೆಯಕ್ಕೆ ಬರ್ತಾನಂದ್ರೆ ನೀನು ಕುಣ್ಕಾತ ತವ್ರ ಮನೆಯಲ್ಲ ನನಗೆ ಬಿದ್ದು ಬೀಳ್ತಿಯಲ್ಲ. ಅತ್ತೆಯರ ಹಂಗಲ್ರಿ ಅದು. ನಾನು ನಮ್ಮ ತಮ್ಮ ಅಂತಂದೇನು ಹೋಗಕತ್ತಿಲ್ಲ, ಅವನ ಮೇಲೆ ನನಗೂ ಅಷ್ಟೇ ಸಿಟ್ಟಿತ್ತು. ಆದ್ರೆ ಏನು ಮಾಡಿದ್ರಿ, ನಮ್ಮ ಪಲ್ಲವಿನ ಮದುವೆ ಮಾಡ್ಕೊಂಡನಲ್ಲ, ಈಗ ಪಲ್ಲವಿ ಮಗನ ಸಲುವಾಗಿ ಹೊಂಟ್ರ ನಾನು, ಪಲ್ಲವಿಗಾಗಿ ಮತ್ತು ನಮ್ಮ ಅತ್ತೆ ಸಲುವಾಗಿನ. ಅದಕ್ಕೆ ಹೋಗಿ ಬರೋಣ ಬರ್ರಿ, ಏನಾಗಲ್ಲ. ನಮಗೆ ಹೇಳ್ಯಾರಲ್ಲ ಅಲ್ಲಿ ನಾನು. ಇಲ್ಲೋಡು, ನೀನು ಹೇಳಿದ್ರೆ ನೀವು ಹೋಗ, ನನ್ನ ಮಾತ್ರ ಕರೆಯೋಕ್ಕೆ ಹೋಗ್ಬೇಡ. ನನಗೇನು ಯಾರು ಹೇಳಿಲ್ಲ. ಆಗ ಅಷ್ಟಕ್ಕೂ ಯಾವಾಗ ಇರೋದು ಅದು ಕಾರ್ಯಕ್ರಮ? ಇವತ್ತೈತ್ರಿ ಅತ್ತೆಯರ, ಈಗ ಬರ್ತಾನಂತವ. ಏನು ಇವತ್ತಿನ ಕರೆಯಕ್ಕೆ ಈಗ ಬರಾಕತ್ತೇನ ಕರೆಯಕ್ಕೆ? ಯಾಕೆ ಇನ್ನೊಂದು ಚೂರು ತಾಡಕ್ಕೆ ಬಂದದ್ದೆ ಅಂದ್ರೆ ಎಲ್ಲ ಉಂಡೆಲಿ ಎತ್ತಕ್ಕೆ ಹೋಗಕ್ಕೆ ಬರಾಕತ್ತ ನಿನಗೆ? ಪಾಪ ಎಷ್ಟು ಗಡ ಬರಾಕತ್ತೇನವ. ಸರಿ ತಗ, ನಿನ್ನ ಮನಸ್ಸೈತಿ ಪಾಪ, ನಾನು ಯಾಕೆ ಬೇಡ ಅನ್ನೋಕ್ಕಾಗಲಿ. ಹೋಗಿ ಬಾ, ನಾನೇನು ಬರೋದಲ್ಲ. ಸರಿ ತಗರಿ ಅತ್ತೆಯರ, ಇವ್ರನ್ನಾರು ಕರ್ಕೊಂಡು ಹೋಗ್ತಗರಿ, ನಾನು ಇವ್ರಿಗೆ ಹೋಗಿ ಬರ್ತೇವೆ. ಮತ್ತು ಆಯರಿಗೆ ಅತ್ತೆಯರ ಏನು ಮಾಡಲಿ? ಅದಕ್ಕೇನೈತೆ ಆಯರ್ ಮಾಡೋ ಅಂಥದ್ದು ತೊಟ್ಲಕ್ಕೆಲ್ಲ? ಹೋಗು ಚಂದಾಗಿ ಏನೈತೆ ಮಾಡ್ಕೆ ನೋಡು. ಮತ್ತು ಹೆಸರಿಡಕ್ಕೆ ಅಂತಿದ್ದಿ, ಏನು ಕೊಡ್ತಾರೆ ನೋಡು, ಒಟ್ಟು ಬಂಗಾರನ ಇಸ್ಕೊಂಬಿಡು. ಹೆಂಗೆ ಒಂದು 2 ಎಳೆ ಸರ ಮಾಡಿಸ್ಕೋಬೇಕು ಅನ್ನಕತ್ತಿದ್ದಿ, ಅದ್ರಾಗ ಮಾಡಿಸ್ಕೊಂಬಂದ್ಬಿಡು ಹೆಸರಿಟ್ಟು. ನೋಡು ಏನು ಮಾಡ್ತೀಯ. ಇವ್ರೇನು ಮನಸ್ಸು ತುಂಬ ನನ್ನ ಹೆಸರಿಡಕ್ಕೆ ಕಳ್ಸಕತ್ತಿಲ್ಲ, ಬಂಗಾರ ಇಸ್ಕೊಂಬರ್ಲಿ ಅಂತೇಳಿ ಕಳ್ಸಕತ್ತಾರ. ಇಂಥ ತುಟ್ಟಿ ಬಂಗಾರದಾಗ 2 ತೊಲೆ ಬಂಗಾರ ಕೇಳಿಬಿಟ್ರೆ ಮುಗಿದೋತು. ನಮ್ಮಪ್ಪ ಅಷ್ಟು ಜೀವಿದ್ದ ಆವಾಗ ನಾನೇನು ಕೇರ್ ಮಾಡಲಿಲ್ಲ. ಆದರೆ ಏನು ಮಾಡ್ತಿದ್ದೆ, ನಮ್ಮ ತಮ್ಮ ನಮ್ಮ ಪಲ್ಲವಿ ಮುಖ ನೋಡ್ಕೊಂಡು ತಮ್ಮನ ಮಗ ಅಂತಂದು ಈಗ ಹೋಗೋದು ಅಷ್ಟೆ. ಇಲ್ಲಾಂದ್ರೆ ಇವನು ಯಾ ಸೀಮೆ ತಮ್ಮ ನನಗೆ. ಏನಾರ ಆಗಲಿ ಬಿಟ್ಕಂತ ಕುಂದ್ರೆ ನಂದು ಕಳ್ಳು ಬಳ್ಳಿ ದೂರ ಆಕತಿ.
ಇವರ ತಮ್ಮನ ಮಗಳನ್ನ ಒಳಗೆ ಹೋಗಿಸ್ಕೋಬೇಕು ಅನ್ನಕತ್ತಾರ. ಮತ್ತು ನನಗೂ ಬೇಕಲ್ಲ ಬೆನ್ನಿಗೆ ಯಾರು ನನಗೆ ತಮ್ಮ ಅನ್ನೋರು. ನನಗೂ ಬಲ ಐತೆ ಅಂದ್ರೆ ಆ ಮತ್ತೆ ಕೊಟ್ಟು ಹೆದರಿಕೆ ಇರ್ತೈತಿ. ಅದಕ್ಕೆ ಅತ್ತಿ ಪ್ರಶಾಂತ್ ಮಾಮ ಎಲ್ಲ ಹೋಗ್ಯಾನ ಕಾಣವಲ್ಲಲ್ಲ. ಅಂಗಡಿಯಾಗ ನೋಡಿದ್ರೆ ದೊಡ್ಡ ಮಾಮ ಅದಾರ. ಇಲ್ಲೆಲ್ಲ ಸರನ್ನ ಗಂಟು ಕಟ್ಕೊಂಡು ತಡೆವ ನೋಡ್ತೇನೆ ಅದ ನಾನು. ಅತ್ತಿ ನಕಲಿ ಮಾಡಬೇಡ, ಕರೆ ಹೇಳು, ಎಲ್ಲಿ ಹೋಗ್ಯಾನ ಮಾಮ? ನಾನು ಪಿಕ್ಚರ್ಗೆ ಹೋಗ್ಬೇಕು, ಅರ್ಧ ಟಿಕೆಟ್ ತೆಗಿಸ್ಕೊಂಬಂದ ಮಾಮ ನಾನು ಇಬ್ಬರು ಹೊಂಟವಿ. ಮತ್ತೆ ಕೇಳೋದು ನೋಡು ಮಾಮ ಇಲ್ಲ ಅಂತಾನೆ. ಅಷ್ಟು ದೊಡ್ಡ ಮಾಮ ನಾನೇನ್ರ ಇಲ್ಲ ಕಂಕಳ ಕುಂದರ್ಸ್ಕೊಂತ ಅಡ್ಡಾಡ್ತಾನೇನು? ಇರ್ತಾನೆ ನೋಡು, ಇದೆಲ್ಲಾಗ ಇರ್ತಾನೆ, ಇಲ್ಲ ಅಡುಗೆ ಮನೆಯಾಗ ಇರ್ತಾನೆ, ಇಲ್ಲ ಅಂಗಡಿಯಾಗ ಇರ್ತಾನೆ. ಎಲ್ಲಿ ಇಲ್ಲ ಅಂದ್ರೆ ಫೋನ್ ಮಾಡಿ ಕೇಳೋಗಿ ಎಲ್ಲದಾನ ಗೊತ್ತಾಕತಿ. ಅಷ್ಟಕ್ಕೂ ನಿಮ್ಮ ಮಾಮ ನಿನ್ನ ಜೊತೆ ಬರ್ಬೇಕಲ್ಲವ. ఏంటి ಹಳೆ ಹೆಸರಿಡಕ್ಕೆ ಹೊಂಟಾಳ, ಮತ್ತು ಗಂಡನ ಕರ್ಕೊಂಡು ಹೋಗ್ತಾನೆ ಅಂದ್ಲು. ಮತ್ತು ಆಕೆ ಜೊತೆಗೆ ಏನಾರ ಹೋಗ್ಲಿಕ್ಕ ನಾನು ನೋಡು. ಹೌದಕ್ಕ ಕರೆನಾ ಮಾಮ ನೀನು ಹೆಸರಿಡಕ್ಕೆ ಹೊಂಟ್ರ? ಅಕ್ಕ ನನ್ನ ಮಾಮ ನಿನ್ನೆ ಹೇಳೇನಕ್ಕ, ಪ್ಲೀಸ್ ನಾವು ಪಿಕ್ಚರ್ಗೆ ಹೋಗಿ ಬರ್ತೇವಕ್ಕ. ಬೇಕಾದ್ರೆ ನೀನು ನಾಳೆ ಹೋಗು, ನಾನು ಬೇಡ ಅನ್ನಲ್ಲ. ಆದ್ರೆ ಅಲ್ಲ ಫಂಕ್ಷನ್ ಇರೋದು ಇವತ್ತು, ನಾಳೆ ಹೋಗಿ ಏನು ಮಾಡೋಕ್ಕತಿ? ಬೇಕಾದ್ರೆ ಪಿಕ್ಚರ್ಗೆ ನಾಳೆ ಹೋಗ್ಬೋದಲ್ಲ. ನಾಳೆ ಕರ್ಕೊಂಡು ಹೋಗಿ ನಿಮ್ಮ ಮಾಮನ ನಾನೇನು ಬೇಡ ಅನ್ನಲ್ಲ. ಅಕ್ಕ ಪ್ಲೀಸ್ ಅಕ್ಕ, ನಂದು ಒಂದು ಮಾತು ನಡೆಸ್ಕೊಡಲ್ಲ. ನೀ ಹೇಳಿದ್ದೆಲ್ಲ ಕೇಳ್ತೇನೆ ನಾನು. ಏನಾಯ್ತು ನಿನ್ನ ಗಂಡನ ಏನು ನಾನು ಬಡೋದು ಬಾಯಕ್ಕೆ ಅಂತ ನನ್ನಂಗೆ ಮಾಡ್ತೀಯವ. ಅಷ್ಟಕ್ಕೂ ಮಾಮಾಗ ನಾನು ನಿನ್ನೆನೇ ಹೇಳೀನಿ, ಮಾಮ ನಾಳೆ ಪಿಕ್ಚರಿಗೆ ಬರ್ಬೇಕು ನೋಡಿ, ನಾನು 2 ಟಿಕೆಟ್ ತೆಗಿಸ್ಕೊಂಬರ್ತೀನಿ ಅಂತಂದು. ನೀನು ಇವತ್ತು ಹೇಳಿ ಹಿಂಗೆ ಕರ್ಕೊಂಡು ಹೊಂಟ್ರೆ ಇದು ಸರಿ ಆಗಲ್ಲ ನೋಡಪ್ಪ. ನಿನ್ನೆನೇ ಹೇಳಿದ್ದೆ ನಂಗಾರೆ ನಿಮ್ಮ ಮಾಮಾಗ ಹ್ಞೂ ಅಂದಿದ್ರೆ ಅವ್ರು ಬರೋಕ್ಕೆ. ನಾ ಕರೆದ್ರೆ ಬರ್ಲಾಗಿರ್ದಂಗೆ ಇರ್ತಾರೇನ? ನಾನು ಎಷ್ಟಾಗಲಿ ಅವ್ರ ಸೋದರ ಮಾವನ ಮಗಳು, ಸಣ್ಣಕ್ಕಿದ್ದಾಗಿದ್ದ ಜೊತೆಗೆ ಆಡಿ ಬೆಳೆದಾವಿ. ಈಗೀಗ ಸ್ವಲ್ಪ ನಾ ಶಾಲೆ ಕಲಿಯಾಕಂತ ಬೇರೆ ಕಡೆಗೆ ಹೋದ್ನಲ್ಲ ಹಾಸ್ಟೆಲ್ಗೆ, ಹಂಗಾಗಿ ಮಾಮಾಗ ನನಗೆ ಸ್ವಲ್ಪ ಬೆಟ್ಟಿಲ್ಲ ಅಷ್ಟೆ. ನಾನು ಹೇಳಿದೆ ಅಂದ್ರೆ ನಮ್ಮ ಮಾಮ ಬೇಕಾದಿದ್ರೆ ಮಾಡ್ತಾನೆ. ಹೌದೇನು? ಸರಿ ತಗ, ಕೇಳಿ ನೋಡಿ ನಿಮ್ಮ ಮಾಮನ ಬಂದ್ರೆ ಕರ್ಕೊಂಡು ಹೋಗಿ. ನಾನೇನು ಕಟ್ಟಾಕಿಲ್ಲ ನಿಮ್ಮ ಮಾವನ್ನ. ಕಟ್ಟಾಕಿಲ್ಲ ಅಂತಾಳ. ಮತ್ತೆ ಒಳಗೆ ಗಂಡನ ಇರ್ತಿಸ್ತಾಳೆ. ನೀ ಕರೆದ್ರೆ ಹೋಗ್ಬಾರ್ದು ನೋಡು, ಕೇಳಬಾರ್ದು ನೋಡು. ನನಗೇನು ಗೊತ್ತಿಲ್ಲ ಈಗ ಮಾತಾಡೋದು. ನಾನು ಹೆಂಗಾರ ಮಾಡಿ ನಮ್ಮ ಮಾವನ್ನ ಮದುವೆ ಮಾಡ್ಕ್ಯಾಕಬೇಕು. ಯಾಳನೇ ಸಂಬಂಧ ಆದ್ರೆ ಅಡ್ಡಿ ಇಲ್ಲ, ಒಟ್ಟು ನಾನು ನಮ್ಮ ಅತ್ತೆ ಮನೆಯಾಗ ಇರ್ಬೇಕನ್ನೋ ನನ್ನ ಆಸೆ. ಮಾನ್ಸ ಇನ್ನು ಏನು ನೋಡ್ಕೊಂತ ನಿಂತಿದಿ? ಬಂದು ಕಾಣ್ತದೆ ನೋಡಿ ನಿಮ್ಮ ಮಾವ. ಹೋಗು, ಬಡ ಹೋಗ್ರವ, ಮತ್ತೆ ಟೈಮ್ ಆಕತ್ತೆ ಪಿಕ್ಚರ್ಗೆ. ಥ್ಯಾಂಕ್ಸ್ ಅತ್ತಿ. ವಾವ್, ಇವ್ರು ಎಷ್ಟು ಮಸ್ತ್ ಅದಾರ, ಹ್ಯಾಂಡ್ಸಮ್ ಅದಾರ ನೋಡು. ಅತ್ತಿ ನನ್ನ ತಮ್ಮ ಬಂದ, ಗಾಡಿ ಸೌಂಡ್ ಆತ. ನಾವು ಹೋಗ್ಬರ್ತಾನೆ ಅತ್ತಿ. ಅಲ್ಲ ಹೋಗ್ಬರ್ತಾನೆ ಅಂತ ನಂಗೆ ಹೊಂಟು ಕಿತ್ಕೊಂಬಿಟ್ಟಿಲ್ಲ. ಗಂಡಗೆ ಏನು ಹೇಳಂಗೆ ಕೇಳೋದ ಏನಿಲ್ಲ ನಿಮ್ಮ ಪದ್ಧತಿ. ಅತ್ತಿಯರ ಏನು ಮಾತಾಡಕತ್ತೀರಿ ನೀವು? ಕೇಳಕ್ಕೆ ನೀವರ ಏನು ಉಳಿಸಿರಿ? ಈಗ ಆಕೆಗೆ ಹೇಳಿದ್ರಿ ನಿಮ್ಮ ಮಾವನ ಕರ್ಕೊಂಡು ಹೋಗು ಅಂತಂದು. ಈಗ ನಾನು ಅವ್ರಿಗೆ ಫೋನ್ ಮಾಡಿ ನನ್ನ ಜೊತೆ ಬಾ ಅಂದಂದ್ರೆ ಪಾಪ ನಿಮ್ಮ ಸೊಸಿ ಬೇಸರ ಆಗಲ್ಲ. ಅದಕ್ಕೆ ಹೋಗಿ ಬರೋಲ್ಲ ಆಗ್ತದೆ ಆಕೆ. ನಿಮ್ಮ ಮಗ ನೀವೇ ಹೇಳ್ಕೊಂಬಿಡ್ರಿ, ಹಿಂಗೆ ಹೋಗ್ಯಾಳಪ್ಪ ನಿನ್ನ ಹೆಂಡ್ತಿ ಅಂತಂದು. ಹೌದಲ್ಲ, ಲಕ್ಷ್ಯ ಇದ್ದಲ್ಲ ನೋಡಿ. ಸರಿ ಹೋಗುವ. ಮದೇವಿ ಹಿಂಗೆ ಹೋಗಿದ್ದು ಹಿಂಗೆ ಬರಬೇಡವ. ಏನು ಅರ್ಜೆಂಟ್ ಇಲ್ಲ ಇಲ್ಲಿ. ಆರಾಮಾಗಿ 4 ದಿನ ತವ್ರ ಮನೆಯಾಗಿದ್ದು ಚೆಂದಾಗಿ ಉಂಡು ತಿಂದು ಬಾ, ಏನು ಅವಸರ ಇಲ್ಲ. ಸರಿ ತಗೊಳ್ರಿ ಅತ್ಯಾರ. ಪಾಪ ಕೂಸು ಏನು ಕರ್ಮ ಮಾಡಿತ್ತ ಏನೋ ಯಾರೇ ಗೊತ್ತು. ಒಂದು ಹಡದಿಲ್ಲ, ಒಂದು ಹಿಂಗಿಲ್ಲ, ಏನಿಲ್ಲ. ಇಂತಾಕಿ ಕೈಲಿ ಹೆಸರು ಹಿಡಿಸ್ಕೊಳಕತ್ತೈತಿ. ಅದ್ರದ್ದು ಏನು ಹಣೆ ಬರ ಏನೋ ಅಂದಂಗೆ ಆತಲ್ರಿ ಅತ್ಯಾರ. ಏನಿಲ್ಲವ, ಚೆಂದಾಗಿ ಹೋಗಿ ಆರಾಮ್ ಬಾ ಅಂತ ನಂದಷ್ಟ. ಹ್ಞೂ ರೀ ಅತ್ಯಾರ, ನಡಿಯಪ್ಪ ಹೋಗೋಣ.